ಬಂದದ್ದು ತಡ ಆಯ್ತಾ ಅಂತ. ಇರಲಿ ಪರವಾಗಿಲ್ಲ. ಸರ್ಸೆ ಸೆರಗ ಸರ್ಸೆ ಈ ಹಾಡು ಬರೋದಕ್ಕಿಂತ ಮುಂಚೆ ಈ ಹಿಂದೆ ಮಾಡಿರೋ ಸಿನಿಮಾಗಳಲ್ಲಿ ಹೆಣ್ಣಿನ ತೇಜೋವಧೆ ಮಾಡ್ತಕ್ಕಂಥ ಹಾಡುಗಳು ಬಂದಿಲ್ವಾ? ಖಂಡಿತವಾಗ್ಲೂ ಬಂದಿವೆ. ಇದಕ್ಕಿಂತ ವಲ್ಗರ್ ಆಗಿರ್ತಕ್ಕಂಥ ಹಾಡುಗಳನ್ನ ನಾವು ಚಿಕ್ಕಂದಿನಿಂದ ನೋಡಿದ್ವಿ, ಕೇಳಿದ್ವಿ ಕೂಡ. ಆದರೆ ಈ ಹಾಡು ಯಾಕೆ ಇಷ್ಟೊಂದು ವಿವಾದಕ್ಕೊಳಗಾಯಿತು ಅಂತಂದರೆ, ಹೆಣ್ಣಿಗೆ ಸೆರಗು ಅನ್ನೋದು ಮಹಾಭಾರತದ ಕಾಲದಿಂದನೂ ಒಂದು ಪವಿತ್ರತೆಯನ್ನು ಕಾಪಾಡ್ಕೊಂಡು ಬಂದಂಥ ಒಂದು ಭಾಗ. ಬಹುಶಃ ದುಶ್ಯಾಸನ ದ್ರೌಪದಿಯ ಕೈಯೋ ಕಾಲೋ ಇಲ್ಲ ಕೂದಲೋ ಎಳೆದಿದ್ದರೆ ಆ ಒಂದು ದೃಶ್ಯ ನಮ್ಮ ಮನಸ್ಸಲ್ಲಿ ಇದುವರೆಗೂ ಜೀವಂತವಾಗಿರ್ತಿರ್ಲಿಲ್ಲ. ಆದರೆ ಅವರು ಎಳೆದಿದ್ದು ಸೀರೆ ಸೆರಗನ್ನ. ಹಾಗಾಗಿ ದ್ರೌಪದಿ ಶಪಥ ಮಾಡಿದ್ದು, ಭೀಮಾರ್ಜುನರ ರಕ್ತ ಕುದ್ದಿದ್ದು, ಕುರುಕ್ಷೇತ್ರ ನಡೆದಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ ಹೆಣ್ಣಿಗೆ ಸೆರಗು ಅನ್ನೋದು ಕೇವಲ ತನ್ನ ಮಾನ ಪ್ರಾಣ ಕಾಪಾಡ್ತಕ್ಕಂಥ ಬಟ್ಟೆ ಮಾತ್ರ ಅಲ್ಲ, ಅದವಳ ವ್ಯಕ್ತಿತ್ವ ಮತ್ತು ಪಾವಿತ್ರ್ಯಕ್ಕೆ ಸಂಬಂಧಿಸಿದ ಒಂದು ಭಾವನಾತ್ಮಕ ಬಂಧ ಕೂಡ ಹೌದು. ಇವರು ಅದನ್ನೇ ಸರ್ಸೆ ಸರ್ಸೆ ಅಂತ ಬರೆದಾಗ ಎಲ್ಲೋ ಒಂದು ಕಡೆ ಹರ್ಟ್ ಆಗಿದೆ, ಇಲ್ಲ ಅಂತಲ್ಲ. ಇದೇ ಪ್ರೇಮ ಅವರ ಹಾಡುಗಳನ್ನ ನಾವೆಲ್ಲ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿದಂಥ ದಿನಗಳೇನು ದೂರ ಇಲ್ಲ. ಧ್ರುವ ಸರ್ಜಾ ಫಿಲ್ಮ್ಸ್ ಅಂತಂದ್ರೆ ಈ ಪಡ್ಡೆ ಹುಡುಗರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನೋಡ್ತಕ್ಕಂಥ ಸಿನಿಮಾಗಳು. ಸೊ ಎಲ್ಲೋ ಒಂದ್ ಕಡೆ ಈ ಪಡ್ಡೆ ಹುಡುಗರ ಒಂದು ಮನಸ್ಸನ್ನ ಗೆಲ್ಲೋ ಸಲುವಾಗಿ ಈ ಎಣ್ಣೆ ಬಾಟ್ಲು ಉಪ್ಪಿನಕಾಯಿ ಇಟ್ಕೊಂಡು ಈ ಪ್ರೇಮ್ ಅವರು ಈ ತರ ಒಂದು ಪದಗಳನ್ನ ಬಳಸಿ ಪದ ಬರ್ದಿರ್ಬೋದು, ಹಾಡು ಬರ್ದಿರ್ಬೋದು. ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಹಾಗಂತ ಮನುಷ್ಯ ಎಡವಿ ಬಿದ್ದಿದ ತಕ್ಷಣ ಆಳ್ಗೊಂದು ಕಲ್ಲು ಇರ್ಲಿ ಅಂತ ಎಲ್ಲರೂ ದಪ 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 ಅಂತ ಹಾಕೋದು ಬೇಡ. ಅವ್ರು ಅದನ್ನ ರೀರೈಟ್ ಮಾಡಿ ಬರಿತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಕ್ಷಮೆ ಕೂಡ ಕೇಳಿದ್ದಾರೆ, ಅದರಿಂದ ಏನು ತೊಂದರೆ ಏನೂ ಇಲ್ಲ. ಇದೇ ಒಂದು ಟ್ರೆಂಡಿಂಗ್ ಟಾಪಿಕ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕೆಲವು ಮಂದಿಗೆ ರಿಕ್ವೆಸ್ಟ್ ಏನು ಅಂತಂದ್ರೆ, ಈಗಿರೋ ಜನಪದ ಹಾಡುಗಳನ್ನ, ಮೂಲ ಜನಪದ ಹಾಡುಗಳನ್ನ ಅವುಗಳ ಇದ್ದ ಹಾಗೆ ಇರೋದಕ್ಕೆ ಬಿಟ್ಬಿಡಿ. ಮತ್ತೆ ಅವುಗಳಿಗೆ ನೀವು ಹೊಸ ಪದ ಸೇರಿಸಿ ಹೊಲ್ಸನ್ನ ಎಬ್ಬಿಸ್ಬೇಡಿ. ಯಾಕೆಂತಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಅಷ್ಟೊಂದು ಬರಗಟ್ಟಿಲ್ಲ. ನಮ್ಮ ಕನ್ನಡ ಭಾಷೆಗೆ ಯಾವಾಗಲೂ ಹೊಸದನ್ನ ಸೃಷ್ಟಿಸೇ ಅಭ್ಯಾಸ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಒಂದು ಶ್ರೀಮಂತ ಸಾಹಿತ್ಯ ನಮ್ದು. ಸೊ ಒಳ್ಳೆ ಪದಗಳನ್ನ ಇಟ್ಕೊಂಡು ಹಾಡು ರಚನೆ ಮಾಡಿ ಅಂದ